ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮುತ್ತು ಬೆರಾದಾರ್, ಟಾರ್ಗೆಟ್ ಕೋಚಿಂಗ್ ಅಕಾಡೆಮಿ ವಿಜಯಪುರದಿಂದ. ಸ್ನೇಹಿತರೆ, ಇವತ್ತು ನೋಡಿ ನಾವು PCPSI SDA FDAಗೆ ಉಪಯುಕ್ತವಾಗುವಂತಹ GK ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಅದರಲ್ಲಿ ನೋಡಿ ಫಸ್ಟ್ನೇ ಕ್ವಶನ್ ನೋಡಿ. ಫಸ್ಟ್ನೇ ಕ್ವಶನ್ ಈ ತರ ಇದೆ. ಏನಂತಂದ್ರೆ, ಕರ್ನಾಟಕದಲ್ಲಿ ಕಂಡು ಬಂದ ಮೊದಲ ಶಾಸನ ಯಾವುದು ಅಂತೇಳಿ ನೋಡಿ. ಕರ್ನಾಟಕದಲ್ಲಿ ಕಂಡು ಬಂದ ಮೊದಲ ಶಾಸನ ಯಾವುದು ಅಂತೇಳಿ ಅದರಾಗ ಒಂದನೇದಿದೆ ಹಲಮಿಡಿ ಶಾಸನ, ಎರಡನೇದಿದೆ ತಾಳಗುಂದ ಶಾಸನ, ಮೂರನೇದಿದೆ ಕಪ್ಪೆ ಹರಭಟ್ಟ ಶಾಸನ, ನಾಲ್ಕನೇದಿದೆ ಬ್ರಹ್ಮಗಿರಿ ಶಾಸನ. ನೋಡಿ, ಇದು ಕಮೆಂಟ್ ಆಗ್ತಾ ಹೋಗಿ. ನೋಡಿ ಏನಿದೆ ಅಂತ ಕೇಳಿದ್ರೆ, ಕರ್ನಾಟಕದಲ್ಲಿ ಕಂಡು ಬಂದ ಮೊದಲ ಶಾಸನ. ಓಕೆನಾ? ನೋಡಿ, ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರ್ ಅನ್ನ ನಾವು ನೋಡ್ತಾ ಬಂದಾಗ ಅದಕ್ಕೆ ಕರ್ನಾಟಕದಲ್ಲಿ ಕಂಡು ಬಂದ ಮೊದಲ ಶಾಸನ ಯಾವುದು ಅಂತಂದ್ರೆ ಅದೇ ಗೊತ್ತಿರಲಿ. ನಾಲ್ಕನೇ ಆನ್ಸರ್ ಯಾವುದು? ಬ್ರಹ್ಮಗಿರಿ ಶಾಸನ. ಯಾವುದು ಅಂತಂದ್ರೆ ಬ್ರಹ್ಮಗಿರಿ ಶಾಸನ. ಸರ್, ನೀವು ಅನ್ಬೋದು, ಸರ್ ಬ್ರಹ್ಮಗಿರಿ ಶಾಸನನ ನಾವು ಹಲ್ಮಿಡಿ ಶಾಸನ ಅನ್ಕೊಂಡಿದ್ವಿ. ಹಲ್ಮಿಡಿ ಶಾಸನ ಏನು ಅಂತ ಕೇಳಿದ್ರೆ, ಕರ್ನಾಟಕದಲ್ಲಿ ಕಂಡು ಬರುವ ಮೊದಲ ಕನ್ನಡ ಶಾಸನ. ಮೊದಲ ಕನ್ನಡ ಶಾಸನ ಯಾವುದು ಅಂದ್ರೆ ಹಲ್ಮಿಡಿ ಶಾಸನ. ಆದ್ರೆ ನಾವು ಕೇಳಿದ್ದೇನು ಅಂತಂದ್ರೆ, ಕರ್ನಾಟಕದಲ್ಲಿ ಕಂಡು ಬಂದ ಮೊದಲ ಶಾಸನ. ಸ್ನೇಹಿತರಿಗೆ ಗೊತ್ತಿರಲಿ, ಮೊದಲ ಶಾಸನ ಯಾವುದು ಅಂದ್ರೆ ಅದನ್ನ ಹೇಳಿದ್ದೇವೆ, ಬ್ರಹ್ಮಗಿರಿ ಶಾಸನ. ಈ ಬ್ರಹ್ಮಗಿರಿ ಶಾಸನ ಎಲ್ಲಿ ಕಂಡು ಬರ್ತದೆ ಅಂತೇಳಿ ನಾವು ನೋಡ್ತಾ ಹೋದ್ರೆ ಸ್ನೇಹಿತರಿಗೆ ಗೊತ್ತಿರಲಿ, ಈ ಬ್ರಹ್ಮಗಿರಿ ಶಾಸನವು ಚಿತ್ರದುರ್ಗ ಜಿಲ್ಲೆಯಲ್ಲಿ, ಎಲ್ಲಿ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡು ಬರ್ತಾ ಹೋಗುತ್ತೆ. ಈ ಬ್ರಹ್ಮಗಿರಿ ಶಾಸನ ಏನಿದೆ ಅಲ್ಲ, ಇದು ಪ್ರಾಕೃತ ಭಾಷೆಯಲ್ಲಿದೆ. ಯಾವ ಭಾಷೆಯಲ್ಲಿ? ಪ್ರಾಕೃತ ಭಾಷೆಯಲ್ಲಿದೆ. ಅಶೋಕನಿಗೆ ಸಂಬಂಧಪಟ್ಟಿದೆ. ಅಶೋಕನಿಗೆ ಸಂಬಂಧಪಟ್ಟಿದೆ. ಆದರೆ ಈ ಪ್ರಾಕೃತ ಶಾಸನದಲ್ಲಿ ಏಕೈಕ ಹಳೆಗನ್ನಡ ಪದ ಇದೆ. ಆ ಏಕೈಕ ಹಳೆಗನ್ನಡ ಪದ ಯಾವುದು ಅಂದ್ರೆ ಈ ಶೀಲ ಅಂತೇಳಿ. ನೋಡಿ, ಆ ಹಳೆಗನ್ನಡ ಪದದ ಹೆಸರು ಏನಂದ್ರೆ ಸ್ನೇಹಿತರೆ ಈ ಶೀಲ. ತುಂಬಾ ಸರಿ ಕೇಳ್ಯಾನೆ, ಈ ಶೀಲ. ಸರಿ, ಏನ್ ಸರಿ ಈ ಶೀಲ ಎಂದರೆ? ನೋಡಿ, ಇದು ಕನ್ನಡದ ಅತ್ಯಂತ ಹಳೆಯ ಪದ ಈ ಶೀಲ. ಈ ಶೀಲ ಎಂದರೆ ಏನು ಅಂದ್ರೆ, ಈ ಶೀಲ ಎಂದರೆ ಕೋಟೆ, ಕೋಟೆ ಅಥವಾ ದುರ್ಗ, ಅಥವಾ ದುರ್ಗ ಎಂಬ ಅರ್ಥವನ್ನ ನೀಡ್ತಾ ಹೋಗುತ್ತೆ. ಇದು ಕಂಡು ಬಂದಿದ್ದಲ್ಲಿ ನಮ್ಮ ಬ್ರಹ್ಮಗಿರಿ ಶಾಸನದಲ್ಲಿ. ನೋಡಿ, ಹಾಗಾದ್ರೆ ನಿಮ್ಗನ್ಸುತ್ತೆ, ಸರಿ ಬ್ರಹ್ಮಗಿರಿ ಶಾಸನವನ್ನ ಪತ್ತೆ ಹಚ್ಚಿದವ್ರು ಯಾರು? ನೋಡಿ, ಬ್ರಹ್ಮಗಿರಿ ಶಾಸನವನ್ನ ಪತ್ತೆ ಹಚ್ಚಿದವ್ರು ಯಾರು ಅಂತ ಕೇಳಿದ್ರೆ 1892ರಲ್ಲಿ, ಅಂದ್ರೆ 1892ರಲ್ಲಿ ನಮ್ಮ ಮೈಸೂರು ಪುರಾತತ್ವ ಇಲಾಖೆಯ ಮೊದಲ ನಿರ್ದೇಶಕರಾದಂತಹ BL ರೈಸ್, ಅಂದ್ರೆ ಬಿಹಮಿನ್ ಲೂಹಿ ರೈಸ್ ಅವರು ಇದನ್ನು ಪತ್ತೆ ಹಚ್ಚಿದ್ರು. ಇದು ನಮ್ಗೆ ಗೊತ್ತಾಗ್ತಾ ಬರ್ಬೇಕು. ಸರ್ ಆಯ್ತು, ನಮಗೆ ನೀವು ಹಲ್ಮಿಡಿ, ಇಲ್ಲಿ ನಾವು ಕರ್ನಾಟಕದಲ್ಲಿ ಕಂಡು ಬಂದ ಮೊದಲ ಶಾಸನ ಬ್ರಹ್ಮಗಿರಿ ಶಾಸನ ಅಂತ ಹೇಳಿದ್ರಿ. ಆದ್ರೆ ಕರ್ನಾಟಕದಲ್ಲಿ ಕಂಡು ಬಂದ ಮೊದಲ ಕನ್ನಡ ಶಾಸನ ಯಾವುದು ಅಂತ ಹೇಳಿದ್ವಿ, ಅದು ನೋಡಿ ಯಾವುದು ಅಂದ್ರೆ ಹಲ್ಮಿಡಿ ಶಾಸನ. ಕನ್ನಡ ಶಾಸನ ಅಂದ್ರೆ ಹಲ್ಮಿಡಿ ಶಾಸನ. ಸರ್, ಹಲ್ಮಿಡಿ ಶಾಸನ ಎಲ್ಲಿದೆ? ನೋಡಿ, ಹಲ್ಮಿಡಿ ಶಾಸನ ಎಲ್ಲಿದೆ ಅಂತ ಹೇಳಿ ನೋಡ್ತಾ ಹೋದ್ರೆ ಗೊತ್ತಿರಲಿ, ಈ ಹಲ್ಮಿಡಿ ಶಾಸನ ಇದು ಇರುವುದು ನೋಡಿ, ಹಲ್ಮಿಡಿ ಶಾಸನ ಇದು ಇರುವುದು ಹಾಸನ ಜಿಲ್ಲೆಯಲ್ಲಿ. ಎಲ್ಲಿ ಅಂದ್ರೆ ಹಾಸನ ಜಿಲ್ಲೆ. ಹಾಸನ ಜಿಲ್ಲೆಯಲ್ಲಿ ಅಪಿ ಇದು ಬರ್ತದ್ರಿ, ಒಂದು ತಾಲೂಕು. ಹಾಸನ ಜಿಲ್ಲೆಯಲ್ಲಿ ಬೇಲೂರು ಅಂತೇಳಿ ಒಂದು ತಾಲೂಕು ಬರ್ತದೆ. ಈ ಬೇಲೂರು ತಾಲೂಕಿನಲ್ಲಿ ಒಂದು ಊರಿದೆ, ಯಾವುದಂದ್ರೆ ಹಲ್ಮಿಡಿ ಅಂತೇಳಿ ಒಂದು ಊರಿದೆ. ಈ ಹಲ್ಮಿಡಿಯಲ್ಲಿ ಒಂದು ಊರು ಅಥವಾ ಒಂದು ಗ್ರಾಮ. ಆ ಗ್ರಾಮದಲ್ಲಿ ವೀರಭದ್ರೇಶ್ವರ ಅಂತೇಳಿ ಒಂದು ದೇವಾಲಯ. ವೀರಭದ್ರೇಶ್ವರ ದೇವಾಲಯದ ಗೋಡೆಯ ಮೇಲೆ ಹಲ್ಮಿಡಿ ಶಾಸನ ಕಂಡು ಬರ್ತಾ ಹೋಗುತ್ತೆ. ಹಲ್ಮಿಡಿ ಶಾಸನ ಕಂಡು ಬರ್ತಾ ಹೋಗುತ್ತೆ. ನೋಡಿ, ಈ ಹಲ್ಮಿಡಿ ಶಾಸನವನ್ನ 450ರಲ್ಲಿ, ಕ್ರಿಸ್ತ ಶಕ 450ರಲ್ಲಿ ಕದಂಬರ ಪ್ರಸಿದ್ಧ ರಸ ಕಾಕುಸ್ಥವರ್ಮ ಇದನ್ನು ಹೊರಡಿಸ್ತಾ ಬರ್ತಾನೆ. ಆದರೆ ಈ ಶಾಸನವನ್ನ 1936ರಲ್ಲಿ ಪ್ರೊಫೆಸರ್ MH ಕೃಷ್ಣ ಎಂಬುವವರು ಸ್ನೇಹಿತರು ಇದನ್ನು ಪತ್ತೆ ಹಚ್ಚಿದ್ರು. ಆದ್ರೆ ಪ್ರಸ್ತುತ ಗೊತ್ತಿರಲಿ, ಈ ಹಲ್ಮಿಡಿ ಶಾಸನ ಈ ಹಲ್ಮಿಡಿ ಎಂಬ ಊರಲ್ಲಿಲ್ಲ, ಹಾಸನದಲ್ಲಿಲ್ಲ. ಪ್ರಸ್ತುತ ಬೆಂಗಳೂರಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ವಸ್ತು ಸಂಗ್ರಹಾಲಯವಿದೆ. ವಿಶ್ವೇಶ್ವರಯ್ಯ ವಸ್ತು ಸಂಗ್ರಹಾಲಯದಲ್ಲಿದೆ. ವಸ್ತು ಸಂಗ್ರಹಾಲಯದಲ್ಲಿ. ಯಾಕ್ರಿ ಸರ ಅಪಿ ಅಲ್ಲಿಟ್ಟಿದ್ದ ಕರೆಕ್ಟ್ ಆಗ್ಯದ?
ಯಾಕಂದ್ರೆ ಹೊರಗಡೆ ಇಟ್ಟಿದ್ರೆ ನಮ್ಮ ಜನ ಅದನ್ನ ಮುಟ್ಟಿ 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 ಹಾಳು ಮಾಡಿಬಿಟ್ಟಿರ್ತಿದ್ರೇನು. ಸೊ ಹೀಗಾಗಿ ಅದು ನಮ್ಮ ಮೂಲತಲ್ಲ, ಸ್ವಲ್ಪ ಪ್ರದರ್ಶನಕ್ಕಾಗಿ ಇರ್ಲಿ ಅನ್ನೋ ಕಾರಣಕ್ಕೋಸ್ಕರ ಈ ಹಲ್ಮಿಡಿ ಶಾಸನ ಪ್ರಸ್ತುತ ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ವಸ್ತು ಸಂಗ್ರಹಾಲಯದಲ್ಲಿದೆ. ನೋಡಿ, ಹಾಗಾದ್ರೆ ವಾಪಸ್ ಬನ್ನಿ. ಒಂದನೇದ್ದು ಹೇಳಿದವನು ಬ್ರಹ್ಮಗಿರಿ ಶಾಸನದ ಕುರಿತು ಕ್ಲಿಯರ್. ಎರಡನೇದ್ದು ಹೇಳಿದವ್ರಿ ಹಲ್ಮಿಡಿ ಶಾಸನ 360 ಅಂಗಲಲ್ಲಿ ಕವರ್ ಆಯ್ತು. ಈಗ ನಿಮಗನ್ಸುತ್ತೆ ಸರ್ ಎರಡು ಕೊಟ್ಟಿರಲ್ಲ, ತಾಳಗುಂದ ಶಾಸನ ಅಂತ ಕೊಟ್ಟಿರಲ್ಲ, ಅದು ಏನು ನೋಡಿ. ತಾಳಗುಂದ ಶಾಸನ ನೋಡಿ ಸ್ನೇಹಿತರೆ, ತಾಳಗುಂದ ಶಾಸನ, ಈ ತಾಳಗುಂದ ಶಾಸನದ ಕುರಿತು ನಾವು ನೋಡ್ತಾ ಹೋದ್ರೆ ತಾಳಗುಂದ ಶಾಸನ ಕರ್ನಾಟಕದಲ್ಲಿ ಕಂಡು ಬಂದ ಮೊದಲ ಸಂಸ್ಕೃತ ಶಾಸನ. ನೋಡಿ, ಕರ್ನಾಟಕದಲ್ಲಿ, ಇದು ಇಂಪಾರ್ಟೆಂಟು, ಕರ್ನಾಟಕದಲ್ಲಿ ಕಂಡು ಬಂದ ಮೊದಲ ಸಂಸ್ಕೃತ ಶಾಸನ, ನೋಡ್ರಿ, ಸರಿನಾ ಸರ್? ಹಾಗಾದ್ರೆ ಈ ತಾಳಗುಂದ ಶಾಸನ ಎಲ್ಲಿದೆ? ಈ ತಾಳಗುಂದ ಶಾಸನ ಇರುವುದು ಶಿವಮೊಗ್ಗ ಜಿಲ್ಲೆ. ನೋಡಿ, ಮಲೆನಾಡು ಜಿಲ್ಲೆಯಾದಂತಹ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿಕಾರಿಪುರ ತಾಲೂಕಿನಲ್ಲಿ ಬರುವಂತಹ ತಾಳಗುಂದ ಎಂಬ ಊರಲ್ಲಿ ಇರುವಂತಹ ಪ್ರಣವೇಶ್ವರ ದೇವಾಲಯ ಅಂತ ಕರಿತಾ ಹೋಗ್ತೀವಿ. ಯಾವ ದೇವಾಲಯ ಅಂದ್ರೆ ಪ್ರಣವೇಶ್ವರ ದೇವಾಲಯ. ಈ ಪ್ರಣವೇಶ್ವರ ದೇವಾಲಯದ ಆವರಣದಲ್ಲಿ ಕಂಡು ಬರುವುದೇ ತಾಳಗುಂದ ಶಾಸನ. ಸರಿ, ಈ ತಾಳಗುಂದ ಶಾಸನ ಸರ್ ಹೇಳಿದ್ರಿ, ಈ ತಾಳಗುಂದ ಶಾಸನ ಹೊರಡಿಸಿದವನು ಯಾರು ಅಂದ್ರೆ ಕಾಕುಸ್ಥವರ್ಮನ ಮಗ. ನೋಡಿ, ಈ ಕದಂಬರಲ್ಲಿ ಕಾಕುಸ್ಥವರ್ಮ ಅಂತ ಬರ್ತಾ ಹೋಗ್ತಾನೆ. ಕಾಕುಸ್ಥವರ್ಮನ ಮಗ ಶಾಂತಿವರ್ಮ ಹೊರಡಿಸಿದ. ಆದರೆ ತಾಳಗುಂದ ಶಾಸನದ ಶಿಲ್ಪಿ ಅಂತ ಬಂದಾಗ ಕವಿಕುಬ್ಜ. ನೋಡಿ ಸ್ನೇಹಿತರೆ, ಯಾರು? ಕವಿಕುಬ್ಜ. ಸರ್ ಓಕೆ, ತಾಳಗುಂದ ಶಾಸನ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ ಅಂತ ಹೇಳಿದ್ರಿ, ಪ್ರಣವೇಶ್ವರ ದೇವಾಲಯದ ಆವರಣದಲ್ಲಿದೆ ಅಂತ ಹೇಳಿದ್ರಿ, ಇದು ಹೊರಡಿಸಿದವನು ಶಾಂತಿವರ್ಮ ಅಂತ ಹೇಳಿದ್ರಿ, ಅದರ ಶಿಲ್ಪಿ ಕವಿಕುಬ್ಜ ಅಂತ ಹೇಳಿದ್ರಿ. ಸರ್ ಏನನ್ನು ಹೇಳುತ್ತದೆ? ಯಾರ ಕುರಿತು ಹೇಳುತ್ತೆ ಅಂದ್ರೆ ಕದಂಬರ ಪ್ರಸಿದ್ಧ ಅರಸ ಕಾಕುಸ್ಥವರ್ಮ ಇದಾನಲ್ಲ, ಆ ಕಾಕುಸ್ಥವರ್ಮನನ್ನ ಕದಂಬ ಕುಲದ ಕುಲಭೂಷಣ ಎಂದು ವರ್ಣನೆ ಮಾಡಿದ್ದ ಶಾಸನ ಯಾವುದೊಂದಿದೆ? ಕದಂಬ ಕುಲದ ಕುಲ ಕೀರ್ತಿ ನಾರಾಯಣ, ಕೀರ್ತಿ ಸೂರ್ಯ ಅಂದ್ರೆ ಕಾಕುಸ್ಥವರ್ಮನ ಬಿರುದುಗಳನ್ನ ತಿಳಿಸಿರುವಂತಹ ಶಾಸನ ಯಾವುದಂದ್ರೆ ತಾಳಗುಂದ ಶಾಸನ. ಸರ್, ಕಾಕುಸ್ಥವರ್ಮನಿಗೆ ಮತ್ತು ಶಾಂತಿವರ್ಮನಿಗೆ ಏನು ಸರ್ ಸಂಬಂಧ ಅಂದ್ರೆ ಮಗ. ಕಾಕುಸ್ಥವರ್ಮನ ಮಗನೇ ಶಾಂತಿವರ್ಮ. ಕ್ಲಿಯರ್? ನೀವು ಅನ್ಕೋಬಹುದು ಸರ್, ಕರ್ನಾಟಕದಲ್ಲಿ ಕಂಡು ಬಂದ ಮೊದಲ ಸಂಸ್ಕೃತ ಶಾಸನ ತಾಳಗುಂದ ಆದರೆ ಭಾರತದಲ್ಲಿ ಕಂಡು ಬಂದ ಮೊದಲ ಸಂಸ್ಕೃತ ಶಾಸನ ನೋಡಿ. ಭಾರತದಲ್ಲಿ ಸ್ನೇಹಿತರೆ, ಭಾರತದಲ್ಲಿ ಎಸ್ ಕಂಡು ಬಂದ ಸಂಪೂರ್ಣ ಸಂಸ್ಕೃತವನ್ನೇ ಒಳಗೊಂಡ ಶಾಸನ ಯಾವುದಾದ್ರೂ ಇದ್ರೆ ಅದು ಗಿರಿನಾರ್ ಶಾಸನ. ಯಾವುದು ಅಂದ್ರೆ ಗಿರಿನಾರ್. ಇದಕ್ಕೆ ಜುನಾಗಢ ಅಂತೂ ಕೂಡ ಕರಿತಾ ಬರ್ತಾರೆ. ಜುನಾಗಢ ಶಾಸನ ಅಂತೂ ಕೂಡ ಕರಿತಾ ಬರ್ತಾರೆ. ಈ ಗಿರಿನಾರ್ ಶಾಸನ ಯಾರ ಕುರಿತು ಹೇಳ್ತೀರಿ ಸರ್? ಇದನ್ನ ಹೊರಡಿಸಿದವನು ಯಾರು ಸರ್? ಇದನ್ನು ಹೊರಡಿಸಿದವನು ಯಾರು ಅಂದ್ರೆ ಒಂದನೇ ರುದ್ರಧಾಮ ಇದನ್ನ ಹೊರಡಿಸ್ತಾನೆ ಸ್ನೇಹಿತರೆ. ಒಂದನೇ ರುದ್ರಧಾಮ ಹೊರಡಿಸ್ತಾನೆ. ಶಕರ ಅರಸ ಒಂದನೇ ರುದ್ರಧಾಮ ಹೊರಡಿಸ್ತಾನೆ. ಸರ್ ಹಾಗಾದ್ರೆ ಏನನ್ನು ಹೇಳುತ್ತೆ ಇದು? ಏನನ್ನು ಹೇಳುತ್ತೆ ಅಂತ ಕೇಳಿದ್ರೆ ಸುದರ್ಶನ ಕೆರೆ ಅಂತ ಬರ್ತಾ ಹೋಗುತ್ತೆ. ಮೊನ್ನೆ PSI ಬಂದಿದೆ ನೋಡಿ ಕ್ವಶನ್. ಸುದರ್ಶನ ಕೆರೆ ನಿರ್ಮಿಸಿದವನು ಪುಷ್ಯಗುಪ್ತ ನಿರ್ಮಿಸಿರುವಂತಹ ಸುದರ್ಶನ ಕೆರೆಯನ್ನ ಮರು ನಿರ್ಮಿಸಿ ತನ್ನ ಶಾಸನ ಗಿರಿನಾರ ಶಾಸನದಲ್ಲಿ ತಿಳಿಸಿದವನೇ ಶಕರ ಅರಸ ಒಂದನೇ ರುದ್ರಧಾಮ. ಇದು ಭಾರತದಲ್ಲಿ ಕಂಡು ಬಂದಂತಹ ಮೊದಲ ಸಂಸ್ಕೃತ ಶಾಸನ. ಹಾಗಾದರೆ ಕರ್ನಾಟಕದಲ್ಲಿ ಕಂಡು ಬಂದ ಮೊದಲ ಸಂಸ್ಕೃತ ಶಾಸನ ತಾಳಗುಂದ ಶಾಸನ. ಕರ್ನಾಟಕದಲ್ಲಿ ಕಂಡು ಬಂದ ಮೊದಲ ಕನ್ನಡ ಶಾಸನ ಅಂದ್ರೆ ಹಲ್ಮಿಡಿ ಶಾಸನ. ಹಾಗಾದ್ರೆ ಕರ್ನಾಟಕದಲ್ಲಿ ಕಂಡು ಬಂದ ಮೊದಲ ಶಾಸನ, ಭಾಷೆ ಬೇಡ, ಮೊದಲ ಶಾಸನ ಅಂತ ಕೇಳಿದ್ರೆ ಬ್ರಹ್ಮಗಿರಿ ಶಾಸನ. ಸರ್ ಹಾಗಾದ್ರೆ ಉಳಿತು ನಮ್ಗೆ. ಈಗ ನೀವು ಹೇಳಿದ್ರಿ ಯಾವ್ಯಾವು ನೋಡಿ. ತಾಳಗುಂದ ಶಾಸನ ನೋಡಿದಿವಿ, ಹಲ್ಮಿಡಿ ಶಾಸನವನ್ನ ನೋಡಿದಿವಿ. ಸರ್ ಉಳಿತು ಕಪ್ಪೆ ಅರಭಟ್ಟ ಶಾಸನ.
ಸರ್ ಹಾಗಾದ್ರೆ ಈ ಕಪ್ಪೆ ಅರಬಟ್ಟ ಶಾಸನ ಏನನ್ನು ಹೇಳ್ತದೆ ನೋಡಿ ಸ್ನೇಹಿತರೆ. ಏನಂದ್ರೆ ಈ ಕಪ್ಪೆ ಅರಬಟ್ಟ ಅನ್ನುವಂತ ಒಂದು ಶಾಸನ ಏನಿದೆಯಲ್ಲ, ಇದು ಏನನ್ನು ಹೇಳ್ತದೆ ಅಂತಂದ್ರೆ, ಇದು ಕನ್ನಡಿಗರ ಗುಣ ವಿಶೇಷತೆಯನ್ನ ತಿಳಿಸ್ತದೆ. ನಮ್ಮ ಕನ್ನಡಿಗರ ನಮ್ಮ ಗುಣ ವಿಶೇಷತೆಯನ್ನು ತಿಳಿಸುವಂತಹ ಶಾಸನ ಯಾವುದು ಅಂದ್ರೆ ಅದು ಕಪ್ಪೆ ಹರಭಟ್ಟ ಶಾಸನ. ಇದು ಬಾದಾಮಿಯಲ್ಲಿ ಕಂಡು ಬರ್ತದ. ಇದನ್ನ ಹರಭಟ್ಟ ಎಂಬ ವ್ಯಕ್ತಿ ಹೊರಡಿಸಿದಾನೆ. ಸರ್ ಏನು ವಿಶೇಷತೆ? ಸರ್ ಏನು ವಿಶೇಷತೆ ಅಂದ್ರೆ ಹೇಳಿದ್ನಲ್ಲ, ಎಸ್, ಒಂದೆದ್ದು ಇದ್ರ ಎರಡು ವಿಶೇಷತೆ ಇದಾವೆ. ಒಂದೆದ್ದು ಕನ್ನಡಿಗರ ಗುಣ ವಿಶೇಷತೆಯನ್ನ ತಿಳಿಸ್ತದೆ. ಹಂಗೆ ಸಾಧುಂಗೆ ಸಾಧು, ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ, ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ, ಬಾದಿಪ್ಪ ಕಲಿಗೆ ಕಲಿಯುಗ ಈತ ಪೆರವನಲ್ಲಿ. ಅಂದ್ರೆ ಅದರ ಅರ್ಥ ಸಾಧುಂಗೆ ಸಾಧು ಅಂದ್ರೆ ಒಳ್ಳೆಯವನಿಗೆ ಒಳ್ಳೆಯವನ್ ರೀತಿ, ಪ್ರೀತಿ ಕೊಟ್ಟರೆ ಪ್ರೀತಿಗೆ ಪ್ರೀತಿ, ಮಾಧುರ್ಯಂಗೆ ಮಾಧುರ್ಯ, ಸೊಕ್ಕು ತೋರಿಸಿದ ಅದ್ರ ಡಬಲ್ಲು, ಈ ಕೆನ್ನೆಗೆ ಹೊಡೆದಂದ್ರೆ ಪಡ ಪಡ ನಾಲ್ಕು ಕೆನ್ನೆಗೆ ಹೊಡೆಯುವುದು. ಆ ರೀತಿ ನಮ್ಮ ಕನ್ನಡಿಗರ ಗುಣ ಅಂತ ಹೇಳಿರುವಂತಹ ಶಾಸನ ಯಾವುದಂದ್ರೆ ಕಪ್ಪೆ ಅರಭಟ್ಟ ಶಾಸನ. ನೋಡಿ, ಇದು ಒಂದೆದ್ದು ಕನ್ನಡಿಗರ ಗುಣ ವಿಶೇಷತೆ. ಕನ್ನಡಿಗರ ಗುಣ ವಿಶೇಷತೆ ಒಂದು ತಿಳಿಸಿದ್ರೆ, ಇನ್ನೊಂದೇನು ಗೊತ್ತಾ, ನಮ್ಮ ಕನ್ನಡದ ಮೊದಲ ತ್ರಿಪದಿ ಶಾಸನ ನೋಡಿ. ನಮ್ಮ ಕನ್ನಡದ ಮೊದಲ ತ್ರಿಪದಿ ನೋಡಿ, ತ್ರಿಪದಿ ಅಂದ್ರೆ 3 ಸಾಲು ನೋಡಿ. ಕನ್ನಡದ ಮೊದಲ ತ್ರಿಪದಿ ಶಾಸನ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಕಪ್ಪೆ ಅರಭಟ್ಟ ಶಾಸನ. ಸ್ನೇಹಿತರೆ, ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಇದು ಒಂದೇ ಕ್ವಶನ್ ನೋಡಿ, ಇದು ಒಂದೇ ಕ್ವಶನ್, ಬಟ್ ನಾವು ಕವರ್ ಮಾಡೋದು ಸಂಪೂರ್ಣ 360 ಆಂಗಲ್ ಅಲ್ಲಿ. ಇದು ಒಂದೇ ಕ್ವಶನ್. ಇದು ಅರ್ಥ ಆಗಿದೆ ಅನ್ಕೊಳ್ತೀನಿ. ಅರ್ಥ ಆಗಿದ್ರೆ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ರೆಡಿ ಇದ್ರಿ? ಎಸ್. ಎಸ್ ನೋಡಿ, ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಅವುಗಳ ಸ್ವಲ್ಪ ನಿಮ್ಗೆ ಇಮೇಜ್ ಕೂಡ ತೋರಿಸ್ಬಿಡೋಣ ಅನ್ನುವಂಥದ್ದು. ಇಲ್ಲಿದೆ ನೋಡಿ, ಇಮೇಜ್ ನೋಡ್ತಾ ಹೋದ್ರೆ ಇಲ್ಲಿದೆ ಸ್ನೇಹಿತರೆ. ಎಸ್, ಇಲ್ಲಿದೆ ಅಲ್ಲ, ಇದೇ ನೋಡಿ ಬ್ರಹ್ಮಗಿರಿ ಶಾಸನ. ಇಲ್ಲೇನಿದೆ ಅಲ್ಲ, ಇದು ಬ್ರಹ್ಮಗಿರಿ ಶಾಸನ. ಇದು ಬ್ರಹ್ಮಗಿರಿ, ಬ್ರಹ್ಮಗಿರಿ ಶಾಸನ ಚಿತ್ರದುರ್ಗದಾಗ ಅದ. ಎಸ್, ಚಿತ್ರದುರ್ಗದಾಗ ಐತ್ರಿ. ಇದನ್ನ ನೋಡ್ತಾ ಹೋಗ್ತೀವಿ. ಎಸ್, ಇಲ್ಲಿ ಮ್ಯಾಲೆ ಎಸ್ ಅದಕ್ಕೆ ಸಪ್ರೇಟ್ ಸೇಫ್ಟಿಯಲ್ಲಿ ಇಟ್ಟಾರ. ಇಲ್ಲ ಅಂದ್ರೆ ನಮ್ಮ ಜನ ಅಲ್ಲಿ ಹೋಗಿ ರೀಲ್ಸ್ ಮಾಡಿಬಿಟ್ರು. ಅವರು ಸೂಕ್ಷ್ಮಿಯಾಗಿ ಅದದು, ಯಾಕಂದ್ರೆ ಅಲ್ಲಿ ಇಟ್ಟಲ್ಲೇ ಕರೆಕ್ಟ್ ಅದದು. ಇಲ್ಲ ಅಂದ್ರೆ ಎಲ್ಲಿ ತಗೊಂಡು ಮನೆಯಾಗ ಇಟ್ಕೊಂಡ್ರೆ ಸೊ ಅದಕ್ಕಾಗಿ ಅಲ್ಲಿ ಸೇಫ್ಟಿ ಇಟ್ಟಿವಿ. ನೆಕ್ಸ್ಟ್ ಇಲ್ಲೈತಿ ನೋಡ್ರಿ, ಇದು ಹಲಮಿಡಿ ಶಾಸನ ಸ್ನೇಹಿತರೆ. ಇದು ಹಲಮಿಡಿ ಶಾಸನ. ಎಸ್, ಕಪ್ಪು ಕಲ್ಲಿನ ಮೇಲೆ ಇಲ್ಲಿ ಕೆತ್ತಾರ ನೋಡ್ರಿ, ಇಲ್ಲಿ ಕೆತ್ತಾರ ನೋಡು. ಸುಮಾರು 16 ಸಾಲ ಅದಾವ. 16 ಸಾಲ ಅದಾವ. 23 ಪದಗಳದಾವ್ರಿ. 23 ಪದಗಳದಾವ. ಇಲ್ಲಿ ಮೇಲೆ ಐತಲ್ರಿ ಸ್ನೇಹಿತರೆ, ಇದು ಸುದರ್ಶನ ಚಕ್ರ. ಇದು ಸುದರ್ಶನ ಚಕ್ರ. ಎಸ್, ಸರಿನಾ? ಹೇಳಿದ್ನಲ್ಲ, ಇದು ಪ್ರಸ್ತುತ ಹಾಸನಲ್ಲಿಲ್ಲ, ಹಲಮಿಡಿಯಲ್ಲಿಲ್ಲ. ಇದನ್ನು ಕೂಡ ಬೆಂಗಳೂರಿನಾಗ ಇಟ್ಟಾರ. ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ, ಹೇಳಿದ್ನಲ್ಲ, ಸರ್ ಎಂ ವಿಶ್ವೇಶ್ವರಯ್ಯ ವಸ್ತು ಸಂಗ್ರಹಾಲಯದಲ್ಲಿ. ಎಸ್, ಇಟ್ಟಿದ್ದೆ ಒಳ್ಳೇದು. ಅದನ್ನು ಹೇಳಿದ್ನಲ್ಲ, ಇತ್ತು ಶೆಲ್ಫಿ ಹೊಡ್ಕೊಂಡು ಎಸ್ ಮುಗಿದು ಹೋಗಿತ್ತಿದ್ರು ಕತಿ. ಸೊ ಹೀಗಾಗಿಲ್ಲ. ಸೊ ಎಸ್, ಹಾಗಾದ್ರೆ ಯಾಕಂದ್ರೆ ಇದು ನಮ್ಮ ಐತಿಹಾಸಿಕ ಸ್ಮಾರಕಗಳನ್ನ ರಕ್ಷಣೆ ಮಾಡೋದು ನಮ್ಮ ಮೂಲಭೂತ ಕರ್ತವ್ಯನೂ ಹೌದು, ನಮ್ಮ ರಾಜ್ಯ ನಿರ್ದೇಶಕ ತತ್ವನೂ ಹೌದು. ಸೊ ಆ ಕಾರಣಕ್ಕಾಗಿ ಅಂತ ಹೇಳ್ತಾ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿ, ಇಲ್ಲಿದೆ ನೋಡಿ, ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಇದು ಕೂಡ KS ಆಗಿರುವಂತ ಕ್ವಶನ್, PSI ಬಂದಿರುವಂತ ಕ್ವಶನ್, ಇನ್ನು PC-ಗಂತೂ ತುಂಬಾ ಸಾರಿ ಕೇಳಿರುವಂತ ಕ್ವಶನ್. ಅದೇ ಯಾವುದು ಅಂತಂದ್ರೆ ಇಲ್ಲಿದೆ ನೋಡಿ, ಕರ್ನಾಟಕ ಬಲ ಸ್ನೇಹಿತರೆ. ಕರ್ನಾಟಕ ಬಲ ಎಂಬ ಸೈನ್ಯವನ್ನ ಹೊಂದಿದ ಮನೆತನ ಯಾವುದು ನೋಡಿ. ಕರ್ನಾಟಕ ಬಲ ಎಂಬ ಸೈನ್ಯವನ್ನ ಹೊಂದಿದ ಮನೆತನ ಯಾವುದು ಅಂತ ಕೇಳಿದಾಗ ಒಂದನೇ ಆಪ್ಷನ್ ಇದೆ ಕದಂಬರು ಅಂತೇಳಿ, ಎರಡನೇದಿದೆ ಗಂಗರು ಅಂತೇಳಿ, ಮೂರನೇದಿದೆ ಬಾದಾಮಿ ಚಾಲುಕ್ಯರು ಅಂತೇಳಿ, ನಾಲ್ಕನೇದಿದೆ ಮರಾಠರು ಅಂತೇಳಿ. ನೋಡಿ, ಇದಕ್ಕೆ ಸರಿಯಾದ ಆನ್ಸರ್ ನೋಡ್ತಾ ಬಂದಾಗ ಸ್ನೇಹಿತರಿಗೆ ಗೊತ್ತಿರಲಿ, ಅದು ಕರ್ನಾಟಕ ಬಲ ಆಗ್ಬಾರ್ದು. ಕರ್ನಾಟಕ ಬಲ ಅಂದ್ರೆ ಮೊದಲು ಕರ್ನಾಟಕ ಬಲ ಅಂತಿದ್ರು. ಈ ಕರ್ನಾಟಕ ಬಲ ಅನ್ನುವಂತಹ ಸೈನ್ಯವನ್ನ ಹೊಂದಿದ್ದು ನೋಡಿ, ಇಲ್ಲಿ ಬರಿತೀನಿ, ಕರ್ನಾಟ ಬಲ ಎಂಬ ಸೈನ್ಯವನ್ನ ಹೊಂದಿದ್ದು ಯಾವ ಮನೆತನ ಅಂತ ಕೇಳಿದ್ರೆ ಅದುವೇ ಬಾದಾಮಿ ಚಾಲುಕ್ಯರು. ಯಾವುದಂದ್ರೆ ಬಾದಾಮಿ ಚಾಲುಕ್ಯರು. ಇದಕ್ಕೆ ಸರಿಯಾದ ಆನ್ಸರು ಬಾದಾಮಿ ಚಾಲುಕ್ಯರು. ಬಾದಾಮಿ ಚಾಲುಕ್ಯರನ್ನ ಗೊತ್ತಿರಲಿ, ಕರ್ನಾಟಕವನ್ನಾಳಿದ ಬಲಿಷ್ಠ ಮನೆತನ. ಕರ್ನಾಟಕವನ್ನಾಳಿದ ಬಲಿಷ್ಠ ಮನೆತನ ಅದು ಯಾವ್ದಾದ್ರು ಇದ್ರೆ ಬಾದಾಮಿ ಚಾಲುಕ್ಯರು ಬಲಿಷ್ಠ ಮನೆತನ ಅದ್ರಿ. ಅಷ್ಟೇ ಅಲ್ಲ, ಕರ್ನಾಟಕವನ್ನಾಳಿದ ಏಕೀಕೃತ ಮನೆತನ. ಕರ್ನಾಟಕವನ್ನಾಳಿದ ಏಕೀಕೃತ ಮನೆತನ ಯಾವ್ದಾದ್ರು ಇದ್ರೆ ಅದು ನಮ್ಮ ಬಾದಾಮಿ ಚಾಲುಕ್ಯರು. ನೋಡಿ ಸರ್, ಏನ್ ಸರ್ ಏಕೀಕೃತ ಯಾಕೆ ಸರ್ ಅಂತ ಕೇಳಿದ್ರೆ, ಇಲ್ಲಿ ಆಲ್ರೆಡಿ
ಕದಂಬರಿದ್ರು. ಕದಂಬರಲ್ಲಿ ಕರ್ನಾಟಕದ ವಾಯುವ್ಯ ಭಾಗವನ್ನು ಆಡಳಿತ ಮಾಡ್ತಾ ಇದ್ರು. ಆಲ್ರೆಡಿ ಗಂಗರಿದ್ರು. ಗಂಗರು ಕರ್ನಾಟಕದ ದಕ್ಷಿಣ ಭಾಗ ಆಳ್ತಾ ಇದ್ರು. ಬಟ್ ಬಾದಾಮಿ ಚಾಲುಕ್ಯರು ಕದಂಬರನ್ನ ಸೋಲಿಸಿ ಇಡೀ ಅಖಂಡ ಕರ್ನಾಟಕವನ್ನ ಒಗ್ಗಟ್ಟಿನಲ್ಲಿ ಆಡಳಿತ ಮಾಡಿತು. ಹೀಗಾಗಿ ಕರ್ನಾಟಕದ ನೋಡಿ ಏಕೀಕೃತ ಮನೆತನ, ಕರ್ನಾಟಕದ ಏಕೀಕೃತ ಮನೆತನ ಅದುವೇ ಬಾದಾಮಿ ಚಾಲುಕ್ಯರು. ಇಂತಹ ಬಾದಾಮಿ ಚಾಲುಕ್ಯರ ಸೈನ್ಯವನ್ನ ಕರ್ನಾಟ ಬಲ ಎನ್ನುತ್ತೇವೆ. ಕರ್ನಾಟಕದ ಹಳೆ ಹೆಸರು ಕರ್ನಾಟ. ಸೊ ಹೀಗಾಗಿ ಕರ್ನಾಟ ಬಲ ಅಂತೇಳಿ ಎಲ್ಲಿ ಕರಿತೇವೆ? ಬಾದಾಮಿ ಚಾಲುಕ್ಯರ ಸೈನ್ಯವನ್ನ. ನೀವು ಅನ್ಕೋಬಹುದು ಸರಿ ಏನು ಈಗ ಕದಂಬರು ಕೊಟ್ಟಿರಲ್ಲ, ಗಂಗರು ಕೊಟ್ಟಿರಲ್ಲ, ಮರಾಠರು ಕೊಟ್ಟಿರಲ್ಲ. ಸ್ವಲ್ಪ ಟ್ರಿಕ್ಸ್ ಇದೆ ಇಲ್ಲಿ. ಏನಂತ ಕೇಳಿದ್ರೆ ನಿಮಗೆ ಎಕ್ಸಾಮ್ಗಳಿಗೆ ಇತ್ತೀಚೆಗೆ ಏನ್ ಕೇಳ್ತಾ ಇದ್ದಾನೆ ಅಂತ ಕೇಳಿದ್ರೆ ಅಪ್ಪಿ ಕೇಳ್ತಾ ಇದ್ದಾನೆ ಏನ್ರಿ ಅಷ್ಟ ದಿಗ್ಗಜರು ಯಾರ ಆಸ್ಥಾನದಲ್ಲಿ? ನೋಡಿ, ಅಷ್ಟ ದಿಗ್ಗಜರು ಯಾರ ಆಸ್ಥಾನದಲ್ಲಿ? ನೆಕ್ಸ್ಟ್ ಕೇಳ್ತಾನೆ ಅಷ್ಟ ಪ್ರಧಾನರು ಯಾರ ಆಸ್ಥಾನದಲ್ಲಿ? ನೋಡಿ, ಇದೇ ತರನ ಚದುರಂಗ ಪಡೆ ಯಾರ ಆಸ್ಥಾನದಲ್ಲಿ? ಅಷ್ಟೇ ಅಲ್ಲ, ಗರುಡ ಎಂಬ ಅಂಗರಕ್ಷಕ ಪಡೆ ಯಾರ ಆಸ್ಥಾನದಲ್ಲಿ? ಅಷ್ಟೇ ಅಲ್ಲ, ಅದರ ಜೊತೆ ಕೇಳ್ತಾನೆ ಏನಂತಂದ್ರೆ ಇದ್ರ ಜೊತೆ ನವರತ್ನ ಕವಿಗಳು ಯಾರ ಆಸ್ಥಾನದಲ್ಲಿ? ನವಮುನಿಗಳು ಯಾರ ಆಸ್ಥಾನದಲ್ಲಿ? ನೋಡಿ, ಇವನು ಕೇಳ್ತಾನ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ತಂದಿನಿ. ಏನ್ ಗೊತ್ತಾ? ಅಷ್ಟ ದಿಗ್ಗಜರಿರುವುದು ವಿಜಯನಗರದ ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ. ನೋಡಿ, ಅಷ್ಟ ಪ್ರಧಾನರು ಇರುವುದು ಛತ್ರಪತಿ ಶಿವಾಜಿ ಮಹಾರಾಜರ ಆಸ್ಥಾನದಲ್ಲಿ. ಹಾಗಾದ್ರೆ ಚದುರಂಗ ಎಂಬ ಸೈನ್ಯ ಪಡೆ, ಈ ಕರ್ನಾಟ ಬಲ ಅನ್ನುವಂಥ ಸೈನ್ಯ ಪಡೆ ನಮ್ಮ ಬಾದಾಮಿ ಚಾಲುಕ್ಯರಲ್ಲಿ ಆದ್ರೆ, ಈ ಚದುರಂಗ ಎಂಬ ಸೈನ್ಯ ಪಡೆ ಕದಂಬರಲ್ಲಿ ನೋಡಿ ಸರ್. ಹಾಗಾದ್ರೆ ಗರುಡ ಎಂಬ ಅಂಗರಕ್ಷಕ ಪಡೆ ಅಷ್ಟೇ ಅಲ್ಲ, ಪಂಚ ಪ್ರಧಾನರು. ಇದರ ಜೊತೆಗೆ ಇನ್ನೊಂದು ಪಾಯಿಂಟ್ ಯಾವ್ದಂದ್ರಿ, ಪಂಚ ಪ್ರಧಾನರು ಅಂತ ಕರಿತಾ ಹೋಗ್ತೇವೆ. ಈ ಪಂಚ ಪ್ರಧಾನರು ಮತ್ತು ಗರುಡ ಎಂಬ ಅಂಗರಕ್ಷಕ ಪಡೆ ಇರುವುದು ಯಾರ ಆಸ್ಥಾನದಲ್ಲಿ ಅಂತ ಕೇಳಿದ್ರೆ ಅದು ಹೊಯ್ಸಳರ ಆಸ್ಥಾನದಲ್ಲಿ ಅಲ್ವಾ? ಈಗ ನೆಕ್ಸ್ಟ್ ಕ್ವಶನ್, ನವರತ್ನ ಕವಿಗಳು ಇರುವುದು ಗುಪ್ತರ ಕಾಲದಲ್ಲಿ. ಅದರಲ್ಲೇ ಯಾರು ಅಂತಂದ್ರೆ ಎರಡನೇ ಚಂದ್ರಗುಪ್ತ. ನೋಡಿ, ಈ ತರ ಸ್ನೇಹಿತರೆ, ಇದು ಇತಿಹಾಸದ ಪ್ರಶ್ನೆ ಇಲ್ಲ ಅಂತಲ್ಲ, ಜಿಕೆದಾಗೂ ಈ ರೀತಿ ಬೇಸಿಕ್ ಪಾಯಿಂಟ್ ಕವರ್ ಮಾಡ್ಕೊತಾ ಹೋಗ್ಬೇಕು. ಹಾಗಾದ್ರೆ ನೋಡೋಣ ಸರ್, ಇದು ಸ್ವಲ್ಪ ಇಮೇಜ್ ತೋರಿಸಿ. ನೋಡಿ, ಇದು ಏನಿದೆ ಅಲ್ಲ ಸ್ನೇಹಿತರೆ, ಬಾದಾಮಿ. ಬಾದಾಮಿಯಲ್ಲಿ ನಿಮ್ಗೆ ಗೊತ್ತಿರುವಂತದ್ದು ಮೇನದ ಬಸದಿ ಅಂತೇಳಿ ನೋಡ್ತಾ ಹೋಗ್ತೀರಿ. ಬಾದಾಮದಲ್ಲಿರುವಂತಹ ಮೇನದ ಬಸದಿ, ಇಲ್ಲೇನ್ ಇಮೇಜ್ ಕಾಣ್ತಾ ಇದೆ ನೋಡಿ, ಒಂದೇ ಕಲ್ಲಿನಲ್ಲಿ ಅದ್ಭುತವಾದಂತಹ ಇಮೇಜ್. ಸೊ ಎಲ್ಲ ಬಸದಿ ಅಂದ್ರೆ ನಮ್ಮ ಕರ್ನಾಟಕವನ್ನು ಆಳಿದವರಾಗಿರಬಹುದು, ನಮ್ಮ ಭಾರತವನ್ನು ಆಳಿದಂತಹ ಹಲವಾರು ಮನೆತನಗಳು ಕೇವಲ ಒಂದೇ ಮನೆತನಕ್ಕೆ ಪ್ರಾಮುಖ್ಯತೆಯನ್ನು ನೀಡದೆ ಪರಧರ್ಮ ಸಹಿಷ್ಣುರು ಅನ್ನೋ ತರ ಬಾಳಿದವರು. ಹಿಂದೂ ಧರ್ಮದ ಜೊತೆಗೆ ಜೈನ ಧರ್ಮ, ಬೌದ್ಧ ಧರ್ಮ, ಇಸ್ಲಾಂ ಧರ್ಮ, ಬೇರೆ ಧರ್ಮಕ್ಕೂ ಆಶ್ರಯ ನೀಡಿದ್ರು ಅನ್ನೋ ಕಾರಣಕ್ಕಾಗಿ ಇಲ್ಲಿ ನಾವು ಬಾದಾಮಿ ಚಾಲುಕ್ಯರು ಜೈನ ಧರ್ಮಕ್ಕೆ ಪ್ರಾಮುಖ್ಯತೆಯನ್ನು ನೀಡಿ ಇಲ್ಲಿ ಬಸದಿಯನ್ನ ನಿರ್ಮಿಸಿದ್ರು. ಆ ಬಸದಿಯನ್ನು ನಾವಿಲ್ಲಿ ನೋಡ್ತಾ ಬರ್ತೀವಿ ಸ್ನೇಹಿತರೆ. ಓಕೆ, ಇದೇ ತರ ನಾನು ಮತ್ತೆ ಕೆಲವಷ್ಟು ಇದೇ ಕ್ವಶನ್ಗಳನ್ನ, ಜಿಕೆ ಕ್ವಶನ್ಗಳನ್ನ ಅಪ್ಲೋಡ್ ಮಾಡ್ತಾ ಬರ್ತೀವಿ. ನೀವು ಟಾರ್ಗೆಟ್ ಕೋಚಿಂಗ್ ಅಕಾಡೆಮಿ ಇದನ್ನ ಅಪ್ಲೋಡ್ ಮಾಡಿ, ಇದನ್ನ ತಾವು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಥ್ಯಾಂಕ್ ಯು.